ಇದು ಕೃಷ್ಣಾಪುರ ಹಳ್ಳಿ. ನೋಡಲು ಎಷ್ಟು ಸುಂದರವೋ ಅಷ್ಟೇ ನಿಗೂಢ. ಈ ಹಳ್ಳಿಯ ಹೊರವಲಯದಲ್ಲಿ ಒಂದು ಹಳೆಯ ಆಲದ ಮರವಿದೆ. ಹಗಲಿನಲ್ಲಿ ಪ್ರಕೃತಿಯ ಸೌಂದರ್ಯ ಸವಿಯುವ ಜನ ಸಂಜೆಯಾಗ್ತಿದ್ದಂತೆ ಆ ಕಡೆ ತಲೆ ಹಾಕಿ ಮಲಗ್ತಿರ್ಲಿಲ್ಲ. ಆ ಮರದ ಹತ್ತಿರ ಏನೋ ಒಂದು ನಿಗೂಢ ಶಕ್ತಿ ಇದೆ ಎಂಬುದು ಇಡೀ ಊರಿನ ನಂಬಿಕೆಯಾಗಿತ್ತು. ಬೇಸಗಿ ರಜೆಯನ್ನು ಕಳೆಯಲು ನಗರದಿಂದ ಅಣ್ಣ ಸಂತೋಷ್ ಮತ್ತು ತಂಗಿ ನೇಹಾ ತಮ್ಮ ಅಜ್ಜಿ ಮನೆಗೆ ಬಂದಿದ್ರು. ಹೊಸ ಜಾಗಕ್ಕೆ ಬಂದ ಖುಷಿಯಲ್ಲಿ ಇಬ್ಬರೂ ಇದ್ರು. ಬನ್ನಿ ಮಕ್ಕಳ, ಸಿಟಿಯ ಗಲಾಟೆಯಿಂದ ಬೇಸತ್ತು ಬಂದಿದ್ದೀರಾ. ಇಲ್ಲಿ ಆರಾಮಾಗಿರಿ. ಆದ್ರೆ ಒಂದು ಮಾತು, ಆ ಊರ ಹೊರಗಿರೋ ಆಲದ ಮರದ ಹತ್ರ ಮಾತ್ರ ಹೋಗ್ಬೇಡಿ. ಅಲ್ಲಿ ರಾತ್ರಿ ಹೊತ್ತು ಕೆಟ್ಟ ಶಬ್ದಗಳು ಕೇಳಿಸ್ತಾವೆ. ಅಣ್ಣ, ಏನೋ ಮಿಸ್ಟ್ರಿ ಇದ್ದ ಹಾಗಿದೆ ಅಲ್ವಾ? ಹುಚ್ಚಿ, ದೆವ್ವ ಎಲ್ಲ ಸುಳ್ಳು, ಸುಮ್ಮನಿರು. ಹಳ್ಳಿಯಲ್ಲಿ ರಾತ್ರಿ ಆಗ್ತಿದ್ದಂತೆ ಅಜ್ಜಿ ಮಕ್ಕಳಿಗೆ ಬೇಗನೆ ಊಟ ಬಡಿಸಿದ್ರು. ಮಕ್ಕಳ, ಹಳ್ಳಿಯಲ್ಲಿ ಬೇಗ ಮಲಗಬೇಕು. ಊಟ ಮುಗಿಸಿ ಬೇಗ ರೂಮ್ ಒಳಗೆ ಹೋಗಿ ಮಲಕ್ಕೊಳ್ಳಿ. ಹಾಂ ಅಜ್ಜಿ, ನಮಗೆ ತುಂಬ ಸುಸ್ತಾಗಿದೆ. ನಾವೀಗಲೇ ತಿಂದು ಮಲ್ಕೊಳ್ತೀವಿ, ನೀನು ಚಿಂತೆ ಮಾಡಬೇಡ. ಆದರೆ ಇಬ್ಬರ ಮನಸ್ಸಿನಲ್ಲೂ ಆ ಮರದ ಬಗ್ಗೆ ತಿಳಿಯುವ ಆಸೆ ಇತ್ತು. ರಾತ್ರಿ 12 ಗಂಟೆಯಾಗ್ತಿದ್ದಂತೆ ಅಜ್ಜಿ ನಿದ್ದೆಗೆ ಜಾರಿದ್ದನ್ನು ನೋಡಿ ಇಬ್ಬರೂ ನಿಧಾನವಾಗಿ ಬಾಗಿಲು ತೆರೆದು ಹೊರಗೆ ಹೊರಟರು. ಅಜ್ಜಿಗೆ ಏಮಾರಿಸಿ ಇಬ್ಬರೂ ಮಧ್ಯರಾತ್ರಿ ಮೆಲ್ಲನೆ ಮನೆಯಿಂದ ಹೊರಬಂದರು. ಹಳ್ಳಿಯ ಕತ್ತಲು ದಾರಿ, ಸುತ್ತಲೂ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಅಣ್ಣ, ನನಗೇಕೋ ತುಂಬ ಹೆದರಿಕೆ ಆಗ್ತಿದೆ ಕಣೋ. ಅಜ್ಜಿ ಹೇಳಿದ್ದು ನಿಜ ಇದ್ರೂ ಇರಬಹುದು. ಬಾ, ವಾಪಸ್ ಮನೆಗೆ ಹೋಗೋಣ. ಸುಮ್ಮನೆ ಬಾರೆ. ನೀನು ಸಿಟಿಯಲ್ಲಿ ಓದೋ ಹುಡುಗಿ ಥರನೇ ಆಗ್ತೀಯ ಅನ್ಕೊಂಡಿದ್ದೆ, ಆದರೆ ಇಷ್ಟೊಂದು ಹೆದರು ಪೊಕ್ಲಿ ಅಂತ ಗೊತ್ತಿರಲಿಲ್ಲ. ನಾನಿದ್ದೀನಲ್ಲ, ನಡಿ ಮುಂದೆ. ಕೊನೆಗೂ ಇಬ್ಬರು ಆ ಭಯಾನಕ ಆಲದ ಮರದ ಹತ್ರ ಬಂದು ತಲುಪಿದರು. ಆದರೆ ಅಲ್ಲಿ ಯಾವುದೇ ದೆವ್ವಭೂತ ಇರಲಿಲ್ಲ. ನೋಡು ನೇಹ, ಅಜ್ಜಿ ಹೇಳಿದ ಮರ ಇದೇನಾ? ಇಲ್ಲೇನಿದೆ? ನನಗಂತೂ ಇಲ್ಲೇನು ಅನ್ಸಸ್ತಾನೆ ಇಲ್ವಲ್ಲ. ಬರೀ ಮೂಢನಂಬಿಕೆ ಅಷ್ಟೇ. ಹೌದಣ್ಣ, ಇಲ್ಲೇನೂ ಇಲ್ಲ. ಅಜ್ಜಿ ಸುಮ್ಮನೆ ನಮ್ಮನ್ನು ಹೆದರಿಸೋಕಾತರ ಹೇಳಿದ್ದಾರೆ ಅನ್ಸತ್ತೆ. ಆದರೆ ಅವರ ಖುಷಿ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಅವರು ಅಜ್ಜಿಯ ಮಾತನ್ನು ತಮಾಷೆ ಮಾಡುತ್ತಿದ್ದ ಆ ಕ್ಷಣದಲ್ಲೇ ಆಲದ ಮರದ ಮೇಲಿಂದ ಒಂದು ಭಯಾನಕ ಕಪ್ಪು ನೆರಳು ಗಾಳಿಯಲ್ಲಿ ತೇಲುತ್ತಾ ಇವರ ಮುಂದೆ ಬಂದು ನಿಂತಿತು. ಅಣ್ಣ, ಅದು ನೋಡುವ ಅಲ್ಲಿ. ಅಯ್ಯೋ ಅಮ್ಮ, ದೆವ್ವ! ಆ ಕಪ್ಪು ನೆರಳಿನ ಭೀಕರ ರೂಪವನ್ನ ನೋಡಿ ಇಬ್ಬರೂ ತಡೆಯಲಾರದೆ ಜ್ವರ ಬಂದು ಅಲ್ಲೇ ಢಪ್ಪಂತ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದರು. ಮರುದಿನ ಬೆಳಗ್ಗೆ ಆಲದ ಮರದ ಕಡೆ ಹೋದ ಹಳ್ಳಿಯ ಜನ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಣ್ಣ ತಂಗಿಯನ್ನು ಕಾಪಾಡಿ ಮನೆಗೆ ತಂದು ತಲುಪಿಸಿದರು. ಇಬ್ಬರಿಗೂ ತೀವ್ರವಾದ ಜ್ವರ ಬಂದಿತ್ತು. ಅಯ್ಯೋ ಭಗವಂತ, ನನ್ನ ಮುದ್ದಾದ ಮಕ್ಕಳಿಗೆ ಏನಾಯ್ತು ನೋಡು. ನಾನು ಅಷ್ಟೊಂದು ಬೇಡ ಅಂದ್ರು ಆ ಪಾಳು ಬಿದ್ದ ಮರದತ್ರ ಹೋಗ್ಬಿಟ್ಟಿದ್ದಾರಲ್ಲ. ಅಜ್ಜಿಯ ಕಣ್ಣೀರು ನೋಡಿ ಊರಿನ ದೊಡ್ಡ ಮನುಷ್ಯನಾದ ರಾಮಣ್ಣನಿಗೆ ಮನಸ್ಸು ತಡೆಯಲಿಲ್ಲ. ಅವನು ಅಜ್ಜಿಗೆ ಧೈರ್ಯ ತುಂಬಲು ಮುಂದಾದನು. ಅಕ್ಕಮ್ಮ, ಮೊದಲು ಅಳೋದನ್ನು ನಿಲ್ಲಿಸು. ದಯವಿಟ್ಟು ಧೈರ್ಯ ಕಳೆದುಕೊಳ್ಬೇಡ. ಈ ಊರಿನ ಹಿರಿಯನಾಗಿ ನಾನು ಹೇಳ್ತಿದ್ದೀನಿ, ನಿನ್ನ ಮೊಮ್ಮಕ್ಕಳಿಗೆ ಏನೂ ಆಗೋಕೆ ನಾನ್ ಬಿಡಲ್ಲ.
ಏನ್ ಮಾಡೋದು ರಾಮಣ್ಣ? ಆ ಮರದಲ್ಲಿ ಯಾವುದೋ ಕೆಟ್ಟ ಶಕ್ತಿ ಇದೆ. ನನ್ನ ಮಕ್ಕಳಿನ್ನೂ ಬದುಕ್ತಾರಾ? ಅದಕ್ಕೆ ಒಂದು ದಾರಿ ಇದೆ ಅಕ್ಕಮ್ಮ. ನಮ್ಮ ಪಕ್ಕದ ಊರಿನ ದೇವಸ್ಥಾನದಲ್ಲಿ ಒಬ್ಬರು ಮಂತ್ರ ತಂತ್ರ ತಿಳಿದಿರೋ ಸಾಧುಗಳಿದ್ದಾರೆ. ಅವರು ಎಷ್ಟೋ ದೆವ್ವ ಭೂತಗಳನ್ನು ಓಡಿಸಿದ್ದಾರೆ. ಇವತ್ತೇ ನಾನು ಖುದ್ದಾಗಿ ಹೋಗಿ ಆ ಸಾಧುಗಳನ್ನು ನಮ್ಮ ಹಳ್ಳಿಗೆ ಕರೆದುಕೊಂಡು ಬರ್ತೀನಿ. ಆ ಆತ್ಮಕ್ಕೆ ಒಂದು ಮುಕ್ತಿ ಹಾಡೋಣ. ರಾಮಣ್ಣನ ಮಾತು ಕೇಳಿ ಅಜ್ಜಿಗೆ ಸ್ವಲ್ಪ ಸಮಾಧಾನವಾಯಿತು. ಹಾಗೆ ಆ ಕಪಟ ಶಕ್ತಿಯನ್ನು ಸದೆಬಡಿಯಲು ಮೊದಲ ಸಾಧುಗಳ ಎಂಟ್ರಿಗೆ ಹಳ್ಳಿ ಸಜ್ಜವಾಯಿತು. ರಾಮಣ್ಣನ ಕರೆಯನ್ನು ಸ್ವೀಕರಿಸಿ ಅಂದೇ ರಾತ್ರಿ ಆ ಸಾಧುಗಳು ಆಲದ ಮರದ ಬಳಿ ಬಂದರು. ದೆವ್ವವನ್ನು ಓಡಿಸಲು ತಮ್ಮ ಪೂಜಾ ಸಾಮಗ್ರಿಗಳನ್ನಿಟ್ಟು ತೀವ್ರವಾಗಿ ಮಂತ್ರ ಪಠಿಸಲು ಆರಂಭಿಸಿದರು. ಓಂ ಹ್ರೀಂ ಕ್ಲೀಂ. ಯಾರೇ ಆಗಿದ್ದರೂ ನನ್ನ ಮುಂದೆ ಪ್ರತ್ಯಕ್ಷವಾಗು. ಈ ಊರ ಬಿಟ್ಟು ತೊಲಗು. ಸಾಧುಗಳ ಮಂತ್ರದ ಶಕ್ತಿಗೆ ಆ ಆಲದ ಮರದ ಮೇಲಿದ್ದ ನಿಗೂಢ ಕಪ್ಪು ನೆರಳು ಭೀಕರವಾದ ಗಾಳಿಯೊಂದಿಗೆ ಅವರ ಎದರಿಗೆ ಬಂದು ನಿಂತಿತು. ಯಾರೋ ನೀನು ನನ್ನನ್ನೇ ಓಡಿಸಲು ಬಂದಿದ್ದೀಯಾ? ನಿನ್ನ ಮಂತ್ರ ನನ್ನ ಮುಂದೆ ಏನೂ ಅಲ್ಲ. ಸಾಧುಗಳು ಆ ಆತ್ಮವನ್ನು ಬಂಧಿಸಲು ಪ್ರಯತ್ನಿಸಿದರು. ಆದರೆ ಆ ಕಪಟ ಶಕ್ತಿ ತುಂಬಾ ಬಲವಾಗಿತ್ತು. ಇದ್ದಕ್ಕಿದ್ದಂತೆ ಜೋರಾಗಿ ಬೀಸಿದ ಆ ದೆವ್ವದ ಗಾಳಿಗೆ ಸಾಧುಗಳ ಪೂಜಾ ಸಾಮಗ್ರಿಗಳೇ ದೂರಕ್ಕೆ ಬಿದ್ದವು. ರಾಮಣ್ಣ, ಈ ಶಕ್ತಿ ತುಂಬಾ ಕ್ರೂರವಾಗಿದೆ. ಇದನ್ನು ಹದ್ದುಬಸ್ತಿಗೆ ತರಲು ನನ್ನ ಒಬ್ಬನ ಶಕ್ತಿಯಿಂದ ಸಾಧ್ಯವಿಲ್ಲ. ಇದು ಮಾಮೂಲಿ ದೆವ್ವ ಅಲ್ಲ. ಆ ಒಂದು ಆತ್ಮದ ಅಟ್ಟಹಾಸದ ಮುಂದೆ ಸಾಧುಗಳ ಮಂತ್ರಶಕ್ತಿ ಸೋತು ಹೋಯಿತು. ಅವರು ಹೆದರಿ ಅಲ್ಲಿಂದ ಹಿಂದೆ ಸರಿಯಬೇಕಾಯಿತು. ತನ್ನ ಪೂಜಾ ಸಾಮಗ್ರಿಗಳನ್ನು ಕೆಳಗೆ ಹಾಕಿ ತನ್ನ ಶಕ್ತಿಯನ್ನು ನೋಡಿ ಅಣಕಿಸುತ್ತಿದ್ದ ಆ ಕಪ್ಪು ನೆರಳನ್ನು ಕಂಡು ಸಾಧುಗಳಿಗೆ ತೀವ್ರವಾದ ಆಕ್ರೋಶ ಬಂದಿತು. ಅವರು ಹೆದರಿ ಓಡಿ ಹೋಗದೆ ಧೈರ್ಯದಿಂದ ಎದ್ದು ನಿಂತರು. ನಿಲ್ಲಿಸು ನಿನ್ನ ವಿಕಟ ನಗುವನ್ನು. ನಿನ್ನ ಕಪಟ ಶಕ್ತಿಯ ಅಟ್ಟಹಾಸ ಈ ಊರಿನಲ್ಲಿ ಇನ್ನು ಜಾಸ್ತಿ ದಿನ ನಡೆಯಲ್ಲ. ಇಂದು ರಾತ್ರಿ ನಿನ್ನ ಮಾಟ ಮಂತ್ರಗಳ ಶಕ್ತಿ ಹೆಚ್ಚಿರಬಹುದು. ಅದಕ್ಕೆ ನನ್ನ ಪೂಜೆಯನ್ನು ಕೆಡಿಸಿದೆ ಅಷ್ಟೇ. ಆದರೆ ಇದೇ ನನ್ನ ಕೊನೆಯಾಟ ಅಂದುಕೊಳ್ಳಬೇಡ. ಹಿಮಾಲಯದಲ್ಲಿ ಘೋರ ತಪಸ್ಸು ಮಾಡಿರುವ ನನ್ನ ಗುರುಗಳಾದ ಆ ಅತ್ಯಂತ ಶಕ್ತಿಶಾಲಿ ಸಾಧುಗಳನ್ನು ನಾಳೆಯೇ ಈ ಕೃಷ್ಣಾಪುರ ಹಳ್ಳಿಗೆ ಕರೆಸುತ್ತೇನೆ. ಅವರು ಬಂದು ನಿನ್ನ ನಿಜ ರೂಪವನ್ನು ಬಯಲು ಮಾಡಿ ಇದೇ ಮರದ ಕೆಳಗೆ ನಿನ್ನನ್ನು ಬಂಧಿಸದಿದ್ದರೆ ನನ್ನ ಹೆಸರು ಸಾಧುನೇ ಅಲ್ಲ. ಇದು ನಿನಗೆ ನನ್ನ ಸವಾಲು. ಸಾಧುಗಳ ಆ ಭೀಕರ ಸವಾಲಿನ ಮಾತುಗಳು ಇಡೀ ಆಲದ ಮರದ ಆವರಣದಲ್ಲಿ ಪ್ರತಿಧ್ವನಿಸಿದವು. ಆ ದೆವ್ವದ ಶಕ್ತಿಗೆ ಸವಾಲು ಹಾಕಿ ಸಾಧುಗಳು ರಾಮಣ್ಣನ ಜೊತೆ ಅಲ್ಲಿಂದ ಹೊರಟರು. ಈಗ ಇಡೀ ಹಳ್ಳಿಯ ಕಣ್ಣು ನಾಳೆ ಬರಲಿರುವ ಆ ಶಕ್ತಿಶಾಲಿ ಸಾಧುಗಳ ಮೇಲಿತ್ತು. ಕೃಷ್ಣಾಪುರ ಹಳ್ಳಿಗೆ ಬಂದ ಆ ಶಕ್ತಿಶಾಲಿ ಸಾಧುಗಳು ಅಜ್ಜಿ ಮನೆಯ ಅಂಗಳದಲ್ಲಿ ಕುಳಿತು ದಿವ್ಯ ದೃಷ್ಟಿಯಿಂದ ಆ ಮರದ ರಹಸ್ಯವನ್ನು ನೋಡಲು ಧ್ಯಾನಸ್ಥರಾದರು. ಕೆಲವು ನಿಮಿಷಗಳ ನಂತರ ಕಣ್ಣು ಬಿಟ್ಟ ಸಾಧುಗಳ ಮುಖದಲ್ಲಿ ಆತಂಕವಿತ್ತು. ರಾಮಣ್ಣ, ಅಕ್ಕಮ್ಮ, ಆ ಮಕ್ಕಳಿಗೆ ಮತ್ತು ಸಾಧುಗಳಿಗೆ ಕಂಡಿದ್ದು ಬರೀ ಒಂದು ನೆರಳು ಮಾತ್ರ. ಆದರೆ ಆ ಆಲದ ಮರದ ಕೆಳಗೆ ಇರುವುದು ಒಂದು ಆತ್ಮವಲ್ಲ, ಇಬ್ಬರು ಆತ್ಮಗಳ ಚೇಷ್ಟೆ ಇದು. ಏನು ಸ್ವಾಮೀಜಿ, ಇಬ್ಬರು ಆತ್ಮಗಳೇ? ಅಯ್ಯೋ, ನನ್ನ ಮೊಮ್ಮಕ್ಕಳನ್ನು ಬದುಕಿಸಿಕೊಡಿ ಸ್ವಾಮಿ.
ಹೌದು ಅಕ್ಕಮ್ಮ, ಆ ಇಬ್ಬರು ಆತ್ಮಗಳು ತುಂಬಾ ಕ್ರೂರವಾದವು. ಈಗ ಅವು ಆ ಮಕ್ಕಳ ಜೀವವನ್ನು ಹೀರಲು ಕಾಯುತ್ತಿವೆ. ಇವತ್ತು ಮಧ್ಯರಾತ್ರಿಯೊಳಗೆ ನಾವೇನಾದರೂ ಆ ಕಪಟ ಶಕ್ತಿಗಳಿಗೆ ಮುಕ್ತಿ ಕೊಡದೇ ಹೋದರೆ ಆ ಮಕ್ಕಳು ಮತ್ತೆ ಎಂದಿಗೂ ಕಣ್ಣು ಬಿಡಲ್ಲ. ಆ ಮಕ್ಕಳ ಪ್ರಾಣ ಉಳಿಯಲ್ಲ. ಸಾಧುಗಳ ಈ ಎಚ್ಚರಿಕೆಯ ಮಾತುಗಳನ್ನು ಕೇಳಿ ಇಡೀ ಹಳ್ಳಿಯೇ ಬೆಚ್ಚಿಬಿದ್ದಿತು. ಮಕ್ಕಳ ಪ್ರಾಣ ಉಳಿಸಲು ಇವತ್ತು ರಾತ್ರಿ ಏನಾದರೂ ಮಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಮಧ್ಯರಾತ್ರಿ 12 ಗಂಟೆಯಾಯಿತು. ಸಾಧುಗಳ ಸವಾಲಿನಂತೆ ಆಲದ ಮರದ ಕೆಳಗೆ ಮಹಾಯುದ್ಧ ಆರಂಭವಾಯಿತು. ಸಾಧುಗಳು ಶಕ್ತಿಯುತ ರಂಗೋಲಿ ಗಡಿ ಹಾಕಿ ಮಂತ್ರ ಪಠಿಸಲು ಆರಂಭಿಸಿದರು. ಇಡೀ ವಾತಾವರಣವೇ ನಡುಗತೊಡಗಿತು. ಓಂ ನಮಶ್ಚಂಡಿಕಾಯೈ, ದಿಗಬಂಧನ್ ದಿಗಬಂಧನ್, ಬಂದಾಗಿ ನನ್ನ ಮುಂದೆ. ಸಾಧುಗಳ ಮಂತ್ರದ ಶಕ್ತಿ ಹೆಚ್ಚಾಗುತ್ತಿದ್ದಂತೆ ಆ ಇಬ್ಬರು ಕ್ರೂರ ಆತ್ಮಗಳು ಒಟ್ಟಿಗೆ ಪ್ರತ್ಯಕ್ಷವಾದವು. ಅವು ರಂಗೋಲಿಯ ಗಡಿಯೊಳಗೆ ಸಿಕ್ಕಿ ಹಾಕಿಕೊಂಡು ಒತ್ತಾಡಿದವು. ಸಾಧುಗಳು ತಕ್ಷಣವೇ ತಮ್ಮ ದಿವ್ಯ ಶಕ್ತಿಯಿಂದ ಆ ಇಬ್ಬೂ ಆತ್ಮಗಳಿಗೆ ದಿಗ್ಬಂಧನ ಹಾಕಿ ಆ ಶಕ್ತಿಯುತ ಬಾಟಲಿಯೊಳಗೆ ಕೂಡಿ ಹಾಕಿಬಿಟ್ಟರು. ಬಳಿಕ ಮರುದಿನ ಬೆಳಗ್ಗೆ ಸಾಧುಗಳು ಆ ದೆವ್ವಗಳಿದ್ದ ಬಾಟಲಿಯನ್ನು ಮಣ್ಣಿನಲ್ಲಿ ಆಳವಾಗಿ ಹೂತರು. ಆ ಆತ್ಮಗಳ ಹೆಸರಿನಲ್ಲಿ ಶಾಸ್ತ್ರೋಕ್ತವಾಗಿ ಶವಸಂಸ್ಕಾರ ಅಂತ್ಯಕ್ರಿಯೆ ನೆರವೇರಿಸಿದರು. ಇದರಿಂದ ಆ ಭಟಕುತ್ತಿದ್ದ ಆತ್ಮಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿತು. ಆತ್ಮಗಳಿಗೆ ಮುಕ್ತಿ ಸಿಗುತ್ತಿದ್ದಂತೆ ಇತ್ತ ಅಜ್ಜಿ ಮನೆಯಲ್ಲಿ ಅಣ್ಣ ಸಂತೋಷ್ ಮತ್ತು ತಂಗಿ ನೇಹಾ ಇಬ್ಬರೂ ಸಂಪೂರ್ಣವಾಗಿ ಗುಣಮುಖರಾಗಿ ಕಣ್ಣು ಬಿಟ್ಟರು. ಅಜ್ಜಿಯ ಮುಖದಲ್ಲಿ ಮತ್ತೆ ನಗು ಮೂಡಿತು. ಕೃಷ್ಣಾಪುರ ಹಳ್ಳಿಯ ಆ ಆಲದ ಮರ ಈಗ ಸಂಪೂರ್ಣ ಶಾಂತಿಯಾಗಿದೆ. ಹಿರಿಯರು ಹೇಳುವ ಮಾತುಗಳಲ್ಲಿ ಏನೋ ಒಂದು ರಹಸ್ಯ ಇದ್ದೇ ಇರುತ್ತೆ. ಅದಕ್ಕೆ ದೊಡ್ಡವರ ಮಾತನ್ನು ಯಾವತ್ತೂ ಮೀರಬಾರ್ದು ಅಲ್ವಾ?